ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ವಿಚಾರ ಇದೆಲ್ಲ ಬಿಜೆಪಿಯಿಂದ ಹೆದರಿಸೋ ಬೆದರಿಸೋ ತಂತ್ರಗಾರಿಕೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಜಿತ್ ಪವಾರ್ ಮಗ ಹಗರಣ ಮಾಡಿದ್ರು, ಬಿಜೆಪಿ ಚಕಾರ ಎತ್ತಲಿಲ್ಲ. ಯಾವಾಗ ಮೋದಿ ಅವರಿಗೆ ಉತ್ತರ ಕೊಡಲು ಆಗೋದಿಲ್ಲವೋ ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮೇಲೆ ಈ ರೀತಿ ಮಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆ ಬ್ರದರ್ಸ್ಗೆ ಕೊಟ್ಟಿರೋ ನೋಟಿಸ್ ವಿಚಾರ ಸಂಬಂಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿರೋದು. ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು, ಯಂಗ್ ಇಂಡಿಯಾ ವಿಚಾರ ಇರ್ಬೋದು, ಇಡೀ ವಿಶ್ವದಲ್ಲೇ ಭಾಳ ಒಂದು ವಿಶಿಷ್ಟವಾದಂಥ ಪ್ರಕರಣ ಇದೆ. ಅಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಹಾಕಿದ್ದಾರೆ, ಕರೆಕ್ಟಾ? ಟಿಲ್ ಡೇಟ್ 7-8 ವರ್ಷ ಆಯ್ತು ಈ ಪ್ರಕರಣಕ್ಕೆ. ದುಡ್ಡು ಎಲ್ಲಿಂದ ಬಂತು, ಎಷ್ಟು ಬಂತು, ಯಾರಿಂದ ಬಂತು, ಯಾರಿಗೆ ಹೋಯ್ತು ಅಂತ ಏನಾದರೂ ಆಗಿದೆ? ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದರೆ, ದಿಸ್ ಮಸ್ಟ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದೆರ್ ಇಸ್ ನೋ ಮನಿ. ಅವ್ರು ಯಾಕೆ ಹಾಕ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ದೇ ಆರ್ ನಾಟ್ ಬೀನ್ ಏಬಲ್ ಟು ಜಸ್ಟಿಫೈ ಆಲ್ಸೋ ಎನಿಥಿಂಗ್. ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಹೇಳೋಕ್ಕೂ ತಯಾರಿಲ್ಲ. ಇವೆಲ್ಲ ನೋಡಿ ಬೆದರ್ಸ ಟ್ಯಾಕ್ಟಿಕ್ಸ್ ಅಷ್ಟೇ. ಈಗ ಖರ್ಗೆ ಸಾಹೇಬರಿಗೆ ಯಂಗ್ ಇಂಡಿಯಾಗೆ ಏನ್ರಿ ಸಂಬಂಧ? AICC ಅಧ್ಯಕ್ಷರಾಗಿದ್ದು 2.5-3 ವರ್ಷದ ಹಿಂದೆ. ಈಗ ಟ್ರಸ್ಟಿ ಆಗಿರೋದು ಅವರು, ಆ್ಯಸ್ ಬಿಕಾಸ್ ಆಫ್ ದ ವರ್ಚ್ಯೂ ಆಫ್ ದ ಚೇರ್. ಅವರಿಗೂ ಕರೆಸ್ಕೊಡಿಸ್ತಾರಲ್ಲ, ಯಾಕೆ? ಅದೇ BJPಲಿ ಈಗ ಎಕ್ಸಾಂಪಲ್ ನಿಮ್ಮ ಅಜಿತ್ ಪವಾರ್ ಅವ್ರ ಕೇಸ್ ತಗೊಳ್ಳಿ. ಅತಿ ಭ್ರಷ್ಟ ರಾಜಕಾರಣಿ ಇಡೀ ದೇಶದಲ್ಲಿ ಅಂದ್ಬಿಟ್ಟು ಯಾರು ಹೇಳಿದ್ದು? BJP ಅವರು. ಈಗೇನಾಯಿತು? ಹೇಮಂತ್ ಸರ್ಮಾ ಬಿಸ್ವಾಸ್, ಅಸ್ಸಾಂ CM, ಮೋಸ್ಟ್ ಕರಪ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳಿಬಿಟ್ಟಿದ್ರು ಅವರು. ಇದೇ ಮೋದಿ ಅವರು, ಅಮಿತ್ ಶಾ. ಇವಾಗ BJP ಚೀಫ್ ಮಿನಿಸ್ಟರು. ಇಲ್ಲಿ ಬಂದಾಗ ಬೇರೆ ಕಡೆ ಇದ್ದಾಗ ಎಲ್ಲ ಕೆಟ್ಟವರೇ, ದುಷ್ಟರೇ. ಇಲ್ಲಿ ಬಂದಾಗ ಅದು ಏನಾಗ್ಬಿಡ್ತದೋ, ಇದು ಸಂಪೂರ್ಣವಾಗಿ ವೈಟ್ ವಾಶ್ ಆಗಿಬಿಡ್ತಾರೆ. ಈಗ ಮೊನ್ನೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಜಿತ್ ಪವಾರ್ ಮಗ ಹಗರಣ ಮಾಡಿದ್ರು, ಬಿಜೆಪಿ ಚಕಾರ ಎತ್ತಲಿಲ್ಲ. ಯಾವಾಗ ಮೋದಿ ಅವರಿಗೆ ಉತ್ತರ ಕೊಡಲು ಆಗೋದಿಲ್ಲವೋ ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮೇಲೆ ಈ ರೀತಿ ಮಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆ ಬ್ರದರ್ಸ್ಗೆ ಕೊಟ್ಟಿರೋ ನೋಟಿಸ್ ವಿಚಾರ ಸಂಬಂಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿರೋದು. ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು, ಯಂಗ್ ಇಂಡಿಯಾ ವಿಚಾರ ಇರ್ಬೋದು, ಇಡೀ ವಿಶ್ವದಲ್ಲೇ ಭಾಳ ಒಂದು ವಿಶಿಷ್ಟವಾದಂಥ ಪ್ರಕರಣ ಇದೆ. ಅಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಹಾಕಿದ್ದಾರೆ, ಕರೆಕ್ಟಾ? ಟಿಲ್ ಡೇಟ್ 7-8 ವರ್ಷ ಆಯ್ತು ಈ ಪ್ರಕರಣಕ್ಕೆ. ದುಡ್ಡು ಎಲ್ಲಿಂದ ಬಂತು, ಎಷ್ಟು ಬಂತು, ಯಾರಿಂದ ಬಂತು, ಯಾರಿಗೆ ಹೋಯ್ತು ಅಂತ ಏನಾದರೂ ಆಗಿದೆ? ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದರೆ, ದಿಸ್ ಮಸ್ಟ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದೆರ್ ಇಸ್ ನೋ ಮನಿ. ಅವ್ರು ಯಾಕೆ ಹಾಕ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ದೇ ಆರ್ ನಾಟ್ ಬೀನ್ ಏಬಲ್ ಟು ಜಸ್ಟಿಫೈ ಆಲ್ಸೋ ಎನಿಥಿಂಗ್. ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಹೇಳೋಕ್ಕೂ ತಯಾರಿಲ್ಲ. ಇವೆಲ್ಲ ನೋಡಿ ಬೆದರ್ಸ ಟ್ಯಾಕ್ಟಿಕ್ಸ್ ಅಷ್ಟೇ. ಈಗ ಖರ್ಗೆ ಸಾಹೇಬರಿಗೆ ಯಂಗ್ ಇಂಡಿಯಾಗೆ ಏನ್ರಿ ಸಂಬಂಧ? AICC ಅಧ್ಯಕ್ಷರಾಗಿದ್ದು 2.5-3 ವರ್ಷದ ಹಿಂದೆ. ಈಗ ಟ್ರಸ್ಟಿ ಆಗಿರೋದು ಅವರು, ಆ್ಯಸ್ ಬಿಕಾಸ್ ಆಫ್ ದ ವರ್ಚ್ಯೂ ಆಫ್ ದ ಚೇರ್. ಅವರಿಗೂ ಕರೆಸ್ಕೊಡಿಸ್ತಾರಲ್ಲ, ಯಾಕೆ? ಅದೇ BJPಲಿ ಈಗ ಎಕ್ಸಾಂಪಲ್ ನಿಮ್ಮ ಅಜಿತ್ ಪವಾರ್ ಅವ್ರ ಕೇಸ್ ತಗೊಳ್ಳಿ. ಅತಿ ಭ್ರಷ್ಟ ರಾಜಕಾರಣಿ ಇಡೀ ದೇಶದಲ್ಲಿ ಅಂದ್ಬಿಟ್ಟು ಯಾರು ಹೇಳಿದ್ದು? BJP ಅವರು. ಈಗೇನಾಯಿತು? ಹೇಮಂತ್ ಸರ್ಮಾ ಬಿಸ್ವಾಸ್, ಅಸ್ಸಾಂ CM, ಮೋಸ್ಟ್ ಕರಪ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳಿಬಿಟ್ಟಿದ್ರು ಅವರು. ಇದೇ ಮೋದಿ ಅವರು, ಅಮಿತ್ ಶಾ. ಇವಾಗ BJP ಚೀಫ್ ಮಿನಿಸ್ಟರು. ಇಲ್ಲಿ ಬಂದಾಗ ಬೇರೆ ಕಡೆ ಇದ್ದಾಗ ಎಲ್ಲ ಕೆಟ್ಟವರೇ, ದುಷ್ಟರೇ. ಇಲ್ಲಿ ಬಂದಾಗ ಅದು ಏನಾಗ್ಬಿಡ್ತದೋ, ಇದು ಸಂಪೂರ್ಣವಾಗಿ ವೈಟ್ ವಾಶ್ ಆಗಿಬಿಡ್ತಾರೆ. ಈಗ ಮೊನ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.